ನೋಡ್ರಿ ಜಮೀನ್ ನಿಮ್ದು ಏನೇನಿದೆ ಜಮೀನಲ್ಲಿ? ನಿಮ್ ಜಮೀನ್ ಗೇಟ್ ನೀವೇ ತೆಗಿಬೇಕು. ಅಡಿಕೆ, ಭತ್ತ, ಬಾಳೆ, ತೆಂಗು, ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ. ಸಮಗ್ರ ಕೃಷಿ. ಯಾವ ತರ ಚೆಂಡು ಗೌಡ್ರೆ? ಮಾಮೂಲಿ. ಇದು ಬೇರೆ ಕಲರ್ ಅಲ್ಲಿ ಇದೆಯಲ್ಲ, ಸಣ್ಣಕ್ಕಿರ್ಬೇಕಾದ್ರೆ ಹಿಂಗಿರೋದ ಇದು? ಅಲ್ಲ ಇದು ಯಾವ ಹಿಂದಿನಿಂದ ಇರೋದು ಇದು. ಇದೆಂತ ಲಿಂಗ್ ಚೆಂಡು ಹೂ ಅಂತಾರೆ ಇದು. ಲಿಂಗ್ ಚೆಂಡು ಹೂ. ಹೌದು. ನಿಮ್ ಮನೆ ಬಳಕೆಗೆ ಮಾತ್ರ? ಒಟ್ಟು ಅದು ಇರುತ್ತಷ್ಟೇ. ಮಾರ ಲೆವೆಲ್ ಅಲ್ಲಿ ಇಲ್ಲ ಮಾರೋದಿಲ್ಲ. ನಿಮ್ ಹಬ್ಬಕ್ಕೆ ನಿಮಗೆ ಬೇಕಾಗಿದ್ದಕ್ಕೆ ನೀವು ಮಾಡ್ಕೊಂಡಿದ್ದೀರಿ. ಇದು ಚಿಕ್ಕು. ಇದು ಹಣ್ಣಾಗದೆ ಯಾವಾಗ? ಹಣ್ಣ ಆಗಿದೆ, ಈಗ ಬಲ್ತಿದೆ. ಅದು ಕೊಯ್ದು ಹಾಕ್ಬೇಕು ಹಣ್ಣಿಗೆ. ಎಷ್ಟು ಗಿಡ ಇದೆ ಚಿಕ್ಕದು? ಒಂದು 7-8 ಇತ್ತು ಎಲ್ಲ. ಈಗ ಲಾಸ್ಟ್ ಇದು ಒಂದು ಉಳಿದಿದೆ. ಒಂದೇ ಉಳಿದಿರೋದು? ಹೌದು. ಅದು ಮಾವಿನ ಮರ. ಎಷ್ಟು ವರ್ಷ ತೋಟ ಗೌಡ್ರದ್ದು? ಇದೀಗಾಗಲೇ 23-24 ವರ್ಷ ಆಯ್ತು. 24 ವರ್ಷ. ಅಂದ್ರೆ ಅದ್ರ ಕಡೆ ಮೇಲ್ಗಡೆದು ಒಂದು 30 ವರ್ಷ 35 ವರ್ಷ. ಏನ್ ಕಾಜಿಗೆ ನೀರ್ ಎಲ್ಲಿಂದ ಇದು ಮೇಲ್ಗಡೆ ಹೊಳೆದು. ನಿಮಗೆ ಒಳ್ಳೆ ಸೇತುವೆ ಐತಲ್ರಿ ಇದು? ಸೇತುವೆ ಅಂದ್ರೆ ಅಲ್ಲಿ ಕಿತ್ತು ಬಿಸಾಕಿದ್ರ, ತಂದು ಹಾಕೊಂಡ್ವಿ. ಇಲ್ಲೆಲ್ಲ ಬಿದ್ದೋಯ್ತು. 2ನೇ ವರ್ಷ 3ನೇ ವರ್ಷ ಮಳೆಯಲ್ಲಿ ಇದು ಒಳ್ಳಕ್ಕೆ ಇಲ್ದಂಗೆ ಆಗಿತ್ತು. ಎಷ್ಟು ಎಕರೆ ಜಮೀನ್ ಇದೆ ಗೌಡ್ರಿಗೆ? ಇದು ತೆಂಗು ತೋಟ ಒಂದು 3 ಎಕರೆ ಇದೆ. 3 ಎಕರೆ ಜಮೀನ್ ಇದೆ. ಭತ್ತ ಒಂದು 2 ಎಕರೆ ಇದೆ. ನಿರ್ವಹಣೆ ನಿಮ್ದೆ? ಮಗ ಇದ್ದಾನೆ. ಇನ್ನೂ ಎಲ್ಲ ಮಾಡ್ತಾನೆ. ಏನ್ ಓದಿದಾರ ಮಗ? ಅವನು PUC ಮುಗಿಸಿದ್ದಾನೆ. ಈಗ ಓದ್ತಾ ಇದ್ದಾರ? ಇಲ್ಲ ಅವ್ನು ಮದುವೆ ಆಯ್ತು. PUC ಮುಗಿಸಿ ಕೃಷಿನೇ. ಮಗಳು ಇಬ್ರು ಇದ್ರಿ. ಮಗಳದ್ದು ಮದುವೆ ಮಾಡಿದ್ವಿ. ಇದು ಹಳೆ ತೋಟನ ನಿಮ್ದು? ಇದು ಒಂದು 35 ವರ್ಷ. ಕಾಳು ಮೆಣಸು ಬಹಳ ವರ್ಷ ಆಗಿದೆ ಹಾಕಿ? ಕಾಳು ಮೆಣಸು ಇದೆ. ನೀವು ತುಂಬಾ ಹಳೆ ರೈತರ ಕಣ್ರಿ. ನಿಮ್ಮಂತ ಪ್ರಗತಿಪರ ರೈತರ ಅವಶ್ಯಕತೆ ಇದೆ ನೋಡಿ. ನಿಮ್ಮಂತ ಕೃಷಿಕರ ಅನುಭವ ತಗೊಂಡೆ ಬಹಳಷ್ಟು ಜನರಿಗೆ ಜೀವನದಲ್ಲಿ ಒಂದು ದಾರಿದೀಪ ಆಗತ್ತೆ.